ದಟ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಪೆರಿಮೀಟರ್ ಆ್ಯಂಡ್ ಏರಿಯಾ ಚಾಪ್ಟರ್ನ ಮಾಡೋಣ. ಈಗ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ ಪೆರಿಮೀಟರ್ ಅಂದರೆ ಏನು, ಏರಿಯಾ ಅಂದರೆ ಏನು ಅಂತ. ಉದಾಹರಣೆಗೆ ಒಂದು ಟೈಲ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಇದ್ರ ಪೆರಿಮೀಟರ್ ಅಂದರೆ ಸುತ್ತಳತೆ ಏನು ಅಂದರೆ ಇದಿಷ್ಟು ನಾವು ಆ್ಯಡ್ ಮಾಡಿದ್ರೆ, ಉದಾಹರಣೆಗೆ ಇದು 4 ಮೀಟರ್ ಇದೆ ಅಂತ ತಿಳ್ಕೊಳ್ಳಿ, ಇದು 2 ಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಇದಿಷ್ಟು ಪೆರಿಮೀಟರ್ ಏನು ಅಂದರೆ ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎ. ಇದಿಷ್ಟು 4 + 2 + 4 + 2 12 ಮೀಟರ್. ಇದನ್ನು ನಾವು ಪೆರಿಮೀಟರ್ ಅಂತ ಹೇಳ್ತೀವಿ. ಪೆರಿಮೀಟರ್ ಅಂದರೆ ಏನು? ಸುತ್ತಳತೆ. ಏರಿಯಾ ಅಂದರೆ ಏನು? ಇದ್ರ ಒಳಗಡೆ ಏನಿದೆ ಇದನ್ನು ನಾವು ಏರಿಯಾ ಅಂತ ಕರಿತೀವಿ. ಇವಾಗ ನೋಡಿ, ಇದೇ ಅವರು ಬ್ಲ್ಯಾಕ್ ಬೋರ್ಡ್ ಕೊಟ್ಟಿದ್ದಾರೆ. ಇದು 6 ಮೀಟರ್ ಅಂತೆ, ಇದು 4 ಮೀಟರ್ ಅಂತೆ. ಇದ್ರದ್ದು ಪೆರಿಮೀಟರ್ ಕಂಡುಹಿಡಿಯಿರಿ ಅಂದರೆ ನಾವೇನು ಮಾಡಬೇಕು ಹೇಳಿ? ಎಸ್ ಇಂದ ಆರು, ಆರಿಂದ ಕ್ಯೂ, ಕ್ಯೂ ಇಂದ ಪಿ, ಪಿ ಇಂದ ಎಸ್. ಎಸ್ ಆರ್ ಎಷ್ಟಿದೆ? 6. ಆರಿಂದ ಕ್ಯೂ ಎಷ್ಟಿದೆ? 4. ಇದು 6, ಇದು 4. ಒಟ್ಟು ಎಷ್ಟಾಯಿತು? 20 ಮೀಟರ್ ಆಯಿತು. ಇದನ್ನು ಪೆರಿಮೀಟರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಾವು ಇದಕ್ಕೆ ಒಂದು ಈಸಿಯಾಗಿ ಒಂದು ಫಾರ್ಮುಲಾ ಕಂಡುಹಿಡಿಬೋದು. ಹೇಗೆ ಅಂತ ನಾನು ಹೇಳ್ತೀನಿ. ಈಗ ಇದೊಂದು ರೆಕ್ಟ್ಯಾಂಗಲ್ ಇದೆ ಅಲ್ವಾ, ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳಿ, ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳಿ, ಇದನ್ನು ವೈ ಅಂತ ಇಟ್ಕೊಳ್ಳಿ. ಎ ಬಿ ಸಿ ಡಿ ಆಯ್ತಲ್ಲ? ಇವಾಗ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ, ಇದು ಪೆರಿಮೀಟರ್. ಇವಾಗ ಎ ಬಿ ಎಷ್ಟು ಹೇಳಿ? ವೈ. ಬಿ ಸಿ ಎಷ್ಟು ಹೇಳಿ? ಎಕ್ಸ್. ಸಿ ಡಿ ಏನು? ವೈ. ಎ ಡಿ ಎ ಏನು? ಎಕ್ಸ್. ಸೊ ಎಕ್ಸ್ ಎಕ್ಸ್ 2 ಸಲ ಎಕ್ಸ್ ಇದೆ, 2 ಸಲ ವೈ ಇದೆ. ಅಂದರೆ ನಿಮಗೆ ಒಂದು ರೆಕ್ಟ್ಯಾಂಗಲ್ ಕೊಟ್ಟು ಅದರದ್ದು ಪೆರಿಮೀಟರ್ ಕಂಡುಹಿಡಿರಿ ಅಂದರೆ 2 ಸಲ ಲೆಂತು, 2 ಸಲ ಬ್ರೆಡ್ತ್. ಓಕೆ, ನಿಮ್ಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನು ಇನ್ನೊಂದು ರೀತಿ ಹೇಳ್ಕೊಡ್ತೀನಿ, ಮತ್ತೆ ಹೇಳ್ತೀನಿ ನೋಡಿ. ಈಗ ಒಂದು ರೆಕ್ಟ್ಯಾಂಗಲ್ ಇದೆ, ಇದು ರೆಕ್ಟ್ಯಾಂಗಲ್ದು ಲೆಂತು, ಇದು ರೆಕ್ಟ್ಯಾಂಗಲ್ದು ಲೆಂತ್. ಇದೇನು? ಬ್ರೆಡ್ತು. ಇದೇನು? ಬ್ರೆಡ್ತು. ಎ ಬಿ ಸಿ ಡಿ ಇದೆ. ಇವಾಗ ಈ ಫಿಗರ್ದು ಪೆರಿಮೀಟರ್ ಕಂಡುಹಿಡಿರಿ ಅಂದರೆ ನಾವೇನು ಮಾಡ್ತೀವಿ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಹೌದಾ? ಎ ಬಿ ಏನು? ಲೆಂತು. ಬಿ ಸಿ ಏನು? ಬ್ರೆಡ್ತು. ಸಿ ಡಿ ಏನು? ಲೆಂತು. ಡಿ ಎ ಏನು? ಬ್ರೆಡ್ತು. ಸೊ 2 ಸಲ ಲೆಂತು, 2 ಸಲ ಬ್ರೆಡ್ತು ಅಷ್ಟೇ. ಈಗ ಅವರೊಂದು ರೆಕ್ಟ್ಯಾಂಗಲ್ ಕೊಟ್ಟು ಇದು 3 ಮೀಟರ್ ಇದೆ, ಇದು 2 ಮೀಟರ್ ಇದೆ. ಪೆರಿಮೀಟರ್ ಏನು ಅಂದರೆ ನಾವು ಡೈರೆಕ್ಟಾಗಿ 2 ಸಲ ಲೆಂತು, 2 ಸಲ ಬ್ರೆಡ್ತು ಅಂತ ಫಾರ್ಮುಲಾ ಹಾಕ್ಕೊಂಡು 2 ಸಲ ಲೆಂತ್ ಎಷ್ಟಿದೆ? 3 ಪ್ಲಸ್ ಬ್ರೆಡ್ತ್ ಎಷ್ಟಿದೆ? 2. ಈ ರೀತಿ ಬ್ರ್ಯಾಕೆಟ್ಸ್ ಹಾಕಿದ್ರೆ ಅದರ ಅರ್ಥ ಮಲ್ಟಿಪ್ಲಿಕೇಶನ್ ಅಂತ. ನಿಮ್ಗೆ ಕನ್ಫ್ಯೂಸ್ ಆದರೆ ನೀವು ಮಲ್ಟಿಪ್ಲಿಕೇಶನ್ ಸೈನೇ ಹಾಕ್ಕೊಳ್ಳಿ. 3 2s are 6 plus 2 2s are 4, 6 7 8 9 10 ಮೀಟರ್. ಅಥವಾ ಅವ್ರು ಏನು ಯೂನಿಟ್ಸ್ ಕೊಟ್ಟಿದ್ರೆ ಅದು. ಈ ರೀತಿ ನಾವು ಪೆರಿಮೀಟರ್ನ ಬರಿಬೋದು. ನೋಡಿ, ಡೈರೆಕ್ಟ್ ಫಾರ್ಮುಲಾ ಸಿಕ್ಬಿಡ್ತು ನಮಗೆ. ರೆಕ್ಟ್ಯಾಂಗಲ್ ಆಗಿದ್ದರೆ ಮಾತ್ರ. ಅದೇ ಸ್ಕ್ವೇರ್ಗೂ ನಾವು ಫಾರ್ಮುಲಾ ಕಂಡುಹಿಡ್ಬೋದು. ಒಂದು ಸ್ಕ್ವೇರ್ ಇದೆ ಅಂತ ತಿಳ್ಕೊಳ್ಳಿ. ಸ್ಕ್ವೇರ್ಗೆ ನಿಮಗೆ ಗೊತ್ತು ಲೆಂತು ಬ್ರೆಡ್ತು ಎರಡೂ ಒಂದೇ ಅಂತ ಅಲ್ವಾ? ಯಾಕಂದರೆ ಸ್ಕ್ವೇರಲ್ಲಿ ಎಲ್ಲ ಸೈಡ್ ಒಂದೇ ಇರುತ್ತೆ. ಎ ಬಿ ಸಿ ಡಿ ಇದ್ರದ್ದು ಪೆರಿಮೀಟರ್ ಕಂಡುಹಿಡಿಯಿರಿ ಅಂದರೆ ಏನು ಮಾಡಬೇಕು? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಎ ಬಿ ಎಷ್ಟು? ಎಲ್ಲು. ಬಿ ಸಿ ಎಲ್ಲು. ಎಲ್ಲ ಎಲ್ಲೆ. ಯಾಕೆ ಹೇಳಿ? ಯಾಕಂದರೆ ಸ್ಕ್ವೇರಲ್ಲಿ ಎಲ್ಲ ಸೈಡ್ಸು ಒಂದೇ. 1 2 3 4 4 ಸಲ ಲೆಂತ್ ಅಷ್ಟೇ. ಡೈರೆಕ್ಟ್ ಫಾರ್ಮುಲಾ. ಅವ್ರು ನಿನಗೆ ಒಂದು ಸ್ಕ್ವೇರ್ ಕೊಟ್ಟಿದ್ದೀನಪ್ಪ,
ಅದ್ರದ್ದು ಲೆಂತು 5 ಮೀಟರು. ಪೆರಿಮೀಟರ್ ಏನು ಅಂದರೆ 4 ಸಲ 5 4 20 ಮೀಟರ್ ಅಂತ ನೀವು ಡೈರೆಕ್ಟಾಗಿ ಫಾರ್ಮುಲಾ ಉಪಯೋಗಿಸ್ಕೊಂಡು ಹೇಳ್ಬೋದು. ಇಲ್ಲೂ ಅಷ್ಟೇ ಅವರು ಆ ಫಾರ್ಮುಲಾನೇ ಕಂಡುಹಿಡ್ತಿದ್ದಾರೆ ನೋಡಿ. 2 ಟೈಮ್ಸ್ ಲೆಂತ್ 2 ಟೈಮ್ಸ್ ಬ್ರೆಡ್ತು, ಅದನ್ನೇ ಇಲ್ಲೂ ಮಾಡಿದ್ದಾರೆ. 2 ಟೈಮ್ಸ್ 3 4 ಅಂತ ಕೊಟ್ಟಿದ್ದಾರೆ. ಅಂದರೆ ಪೆರಿಮೀಟರ್ ಏನು ಅಂದರೆ ನೀವೇನು ಬರಿಬೇಕು, 2 ಟೈಮ್ಸ್ ಲೆಂತ್ ಪ್ಲಸ್ 2 ಟೈಮ್ಸ್ ಬ್ರೆಡ್. 2 ಟೈಮ್ಸ್ ಲೆಂತ್ ಏನಿದೆ 4 ಮೀಟರ್ ಪ್ಲಸ್ 2 ಟೈಮ್ಸ್ ಬ್ರೆಡ್ ಏನಿದೆ 3 ಮೀಟರ್. 4 2s 8 ಪ್ಲಸ್ 3 2s 6 14 ಮೀಟರ್ ಪೆರಿಮೀಟರ್ ಆಯಿತು. ಇದೆ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್, ಒಂದು ಗಾರ್ಡನ್ ಇದೆ ಅಂತೆ, 10 ಮೀಟರ್ ಲಾಂಗ್, ಓಕೆ, 8 ಮೀಟರ್ ಬ್ರಾಡ್, 8 ಮೀಟರ್ ಬ್ರೆಡ್ತು. ಇವಾಗ ಈಸ್ ಟು ಬಿ ಫೆನ್ಸ್ಡ್ 4 ಟೈಮ್ಸ್ ವಿತ್ ವಯರ್, ಫೈಂಡ್ ದ ಲೆಂತ್ ಆಫ್ ದ ವಯರ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಇವಾಗ ಇಲ್ಲೊಂದು ಗಾರ್ಡನ್ ಇದೆ ಅಲ್ಲ, ಇದ್ರ ಸುತ್ತಲೂ ಅವರು ವಯರ್ ಹಾಕಬೇಕಂತೆ. ಎಷ್ಟು ಸಲ? 1 ಸಲ ಅಲ್ಲ, 4 ಸಲ ಹಾಕಬೇಕಂತೆ. ಇವಾಗ ಒಂದು ವೇಳೆ 1 ಸಲ ಹಾಕಬೇಕು ಅಂದರೆ ನಮಗೆ ಎಷ್ಟು ವಯರ್ ಬೇಕು ಹೇಳಿ? ಎಷ್ಟು ವಯರ್ ಬೇಕು ಅಂದರೆ ಪೆರಿಮೀಟರ್ 2 ಟೈಮ್ಸ್ ಲೆಂತು 2 ಟೈಮ್ಸ್ ಬ್ರೆಡ್ತು, 2 × 10 ಪ್ಲಸ್ 2 × 8 ಎಷ್ಟಾಯಿತು? 10 2s 20, 8 2s 16, 36 ಮೀಟರ್ ವಯರ್ ಬೇಕು. ಆದರೆ ಈ 36 ಮೀಟರ್ ವಯರು 1 ಸಲ ಹಾಕೋಕ್ಕೆ ಮಾತ್ರ. ಅವ್ರೇನು ಹೇಳ್ತಾ ಇದ್ದಾರೆ, 4 ಸಲ ಹಾಕಬೇಕಂತೆ ಈ ಥರ. ಹಾಗಿದ್ರೆ ಎಷ್ಟು? 36 × 4 ಅಷ್ಟೇ. ಇವಾಗ 1 ಸಲ ಹಾಕೋಕ್ಕೆ 36 ಮೀಟರ್ ಬೇಕು ಅಂದರೆ 4 ಸಲ ಹಾಕೋಕ್ಕೆ 36ನ 4ಇಂದ ಮಲ್ಟಿಪ್ಲೈ ಮಾಡಿ. ಎಷ್ಟು ಬಂತು? 6 4s 24, 4 3s 12, 13 14, ಒಟ್ಟು 144 ಮೀಟರ್ ಬೇಕು ನೋಡಿ. 144 ಮೀಟರ್ ಬೇಕು, ಅರ್ಥ ಆಯ್ತಲ್ಲ? ಈಗ ನೇಮ್ 2 ಡೈಮೆನ್ಷನ್ಸ್ ಆಫ್ 2 ಡೈಮೆನ್ಷನಲ್ ಫಿಗರ್ಸ್ ಏನು? ಪ್ಲೇನ್ ಫಿಗರ್ಸ್. ಈಗ 2 ಡೈಮೆನ್ಷನ್ಸ್ ಆಫ್ ರೆಕ್ಟ್ಯಾಂಗಲ್ ಏನು? ಒಂದು ಲೆಂತು, ಒಂದು ಬ್ರೆಡ್ತು. ಹೌ ಮೆನಿ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ದೇರ್ ಇನ್ ರೆಕ್ಟ್ಯಾಂಗಲ್? 2 ಪೇರು. ಪೇರ್ ಅಂದರೆ ನೆನ್ಪಿಟ್ಕೊಳ್ಳಿ 2. ಇಲ್ಲಿ 4 ಸೈಡ್ ಇದೆ ಅಂತ 4 ಪೇರ್ ಅಂತ ಹೇಳೋಕ್ಕಾಗಲ್ಲ. ಪೇರ್ ಅಂದ್ರೇ ಒಂದು ಜೊತೆ ನೋಡಿ. ಈ ಲೆಂತ್ 2 ಇದೆ ಅಲ್ವಾ, ಇದು ಒಂದು ಜೊತೆ ಆಯಿತು. ಬ್ರೆಡ್ತ್ ಇದೆ ಅಲ್ವಾ, ಇವೆರಡು, ಇದು ಒಂದು ಜೊತೆ ಆಯಿತು. ಸೊ ಒಟ್ಟು 2 ಸೈಡ್ಸ್. ಹೌ ಆರ್ ಆಪೋಸಿಟ್ ಸೈಡ್ಸ್ ಇನ್ ಅ ರೆಕ್ಟ್ಯಾಂಗಲ್? ಆಪೋಸಿಟ್ ಸೈಡ್ ಈಕ್ವಲ್, ಹೌದಲ್ವಾ? ರೆಕ್ಟ್ಯಾಂಗಲ್ ಈ ಥರ ಬರೆದ್ರೆ ಆಪೋಸಿಟ್ ಸೈಡ್ ಈಕ್ವಲ್ 2, ಎಲ್ಲೆಲ್ಲೂ ಇಲ್ಲೂ ಅಷ್ಟೇ 2 ಈಕ್ವಲ್ 2 BB. ಅರ್ಥ ಆಯ್ತಲ್ಲ? ಈಗ ಅವರೊಂದಿಷ್ಟು ಫಿಗರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಪೆರಿಮೀಟರ್ನ ಕಂಡುಹಿಡೀರಿ. ಇಲ್ಲೂ ಅಷ್ಟೇ ಲೆಂತು ಬ್ರೆಡ್ತು ಕೊಟ್ಟಿದ್ದಾರೆ, ಪೆರಿಮೀಟರ್ ಕಂಡುಹಿಡಿ. ಇದಕ್ಕೆ ನಿಮ್ಗೆ ಏನು ಬೇಡ, ನಿಮ್ಗೆ ಫಾರ್ಮುಲಾ ಗೊತ್ತು ತಾನೆ, 2 ಟೈಮ್ಸ್ ಲೆಂತ್ ಪ್ಲಸ್ 2 ಟೈಮ್ಸ್ ಬ್ರೆಡ್ತ್ ಅಷ್ಟೇ. ಲೆಂತ್ ಏನು ಬ್ರೆಡ್ತ್ ಏನು ಅಂತ ಅವರು ಕೊಟ್ಟಿದ್ದಾರೆ. ಈಗ ನೋಡಿ, ಆ ರೆಕ್ಟ್ಯಾಂಗ್ಯುಲರ್ ರೂಮ್ ಮೆಜರ್ಸ್, ಒಂದು ರೆಕ್ಟ್ಯಾಂಗಲ್ ಆಗಿರೋ ರೂಮ್ ಇದೆ ಅಂತೆ, ಅದರದ್ದು ಲೆಂತ್ 6 ಮೀಟರು, ಬ್ರೆಡ್ತ್ 4 ಮೀಟರ್. ಪೆರಿಮೀಟರ್ ಅಂದರೆ ಏನು? ಈಸಿ, 2 ಟೈಮ್ಸ್ ಲೆಂತು 2 ಟೈಮ್ಸ್ ಬ್ರೆಡ್ತ್, 2 × 6 ಪ್ಲಸ್ 2 × 4 ಎಷ್ಟಾಯಿತು? 6 2s 12 ಪ್ಲಸ್ 4 2s 8, ಎರಡು ಸೇರಿದ್ರೆ 20 ಮೀಟರ್. ಯೂನಿಟ್ಸ್ ತುಂಬ ಮುಖ್ಯ, ಯೂನಿಟ್ಸ್ ಸಹ ನೀವು ಬರಿಬೇಕಾಗತ್ತೆ. ಈಗ ಅ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಹ್ಯಾಸ್ a length of 150 meter, breadth of 120 meter. ಲೆಂತ್ ಕೊಟ್ಟಿದ್ದಾರೆ ಅವರು, ನಿಮಗೆ ಬ್ರೆಡ್ತ್ ಕೊಟ್ಟಿದ್ದಾರೆ, ಪೆರಿಮೀಟರ್ ಏನು ಅಂತ ಕೇಳ್ತಾ ಇದ್ದಾರೆ. ಅದೇ ಸೇಮ್ ಫಾರ್ಮುಲಾ, 150 120 ಇದೆ ಅಲ್ವಾ? 2 ಟೈಮ್ಸ್ ಲೆಂತ್ ಪ್ಲಸ್ 2 ಟೈಮ್ಸ್ ಬ್ರೆಡ್ತ್, 150 ಪ್ಲಸ್ 120. ನೀವು ಸುಮ್ಮನೆ ಈ ರೀತಿ ಬ್ರ್ಯಾಕೆಟ್ಸ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. 15 2s 30, ಈ 0 ಹಾಗೆ ಹಾಕ್ಕೋತೀನಿ, ಪ್ಲಸ್ 12 2s 24, 0. ಇವೆರಡನ್ನ ಆ್ಯಡ್ ಮಾಡಿ ಎಷ್ಟಾಗುತ್ತೆ? 0 4 540. ಸೊ 540 ಮೀಟರು ಪೆರಿಮೀಟರ್ ಆಗುತ್ತೆ. ಈಗ ಅ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಮೆಜರ್ಸ್ 80 ಮೀಟರ್ ಇನ್ ಲೆಂತ್, 50 ಮೀಟರ್ ಇನ್ ಬ್ರೆಡ್ತ್.
Find its perimeter. If the garden has to be fenced 5 rounds with wire, what is the length of the wire required? ಇವಾಗ ಫಸ್ಟ್ ಕ್ವೆಶ್ಚನ್ನು ಪಾರ್ಟ್ ಬೈ ಪಾರ್ಟ್ ಮಾಡೋಣ. ಫಸ್ಟ್ ಫೈಂಡ್ ಇಟ್ಸ್ ಪೆರಿಮೀಟರ್. ಸರಿ, ಪೆರಿಮೀಟರ್ ಕಂಡುಹಿಡಿಯೋಣ. 80 ಲೆಂತು, 50 ಬ್ರೆಡ್ತು. ಪೆರಿಮೀಟರ್ ಏನು? 2 times L 2 times B, 2 times 80 ಪ್ಲಸ್ 2 times 50 ಎಷ್ಟಾಯಿತು? 160 ಪ್ಲಸ್ 100 ಅಂದರೆ 260 ಮೀಟರ್ ಆಯಿತು. ಪೆರಿಮೀಟರ್ ಇಷ್ಟು. ಫಸ್ಟ್ ಪಾರ್ಟ್ ಕ್ವೆಶನ್ದು ಮುಗೀತು. ಇವಾಗ ನೆಕ್ಸ್ಟ್ ಪಾರ್ಟ್ ಏನು? ಇವಾಗ ಅದ್ರ ಸುತ್ತಲೂ ಫೆನ್ಸ್ ಹಾಕಬೇಕಂತೆ, 5 ರೌಂಡ್ ಹಾಕಬೇಕಂತೆ. ಇವಾಗ 1 ರೌಂಡ್ ಹಾಕ್ಬೇಕಂದ್ರೆ ಎಷ್ಟು ಹೇಳಿ? 1 ರೌಂಡ್ ಹಾಕ್ಬೇಕಂದ್ರೆ ನಮ್ಗೆ ಎಷ್ಟು ವೈರ್ ಬೇಕು? ಪೆರಿಮೀಟರ್ ಎಷ್ಟು ಅಷ್ಟೇ ವೈರ್ ಬೇಕು, ಹೌದು ತಾನೆ? ನೋಡಿ, ಸುತ್ತಳತೆ ಅಂದರೆ ಪೆರಿಮೀಟರು. ನೀವು ವಯರು ಹೀಗೆ ಸುತ್ತಲೂ ಹಾಕೋದು ಅಂದರೆ ಎಷ್ಟು ಪೆರಿಮೀಟರ್ ಇರುತ್ತೋ ಅಷ್ಟು ವೈರ್ ಬೇಕು. ಆದರೆ ಅವ್ರು 1 ಸಲ ಹಾಕ್ತಿಲ್ವಂತೆ, 5 ಸಲ ಹಾಕ್ತಾ ಇದ್ದಾರೆ. ಅಂದರೆ ಎಷ್ಟು ವೈರ್ ಬೇಕು ಅಂದರೆ ಪೆರಿಮೀಟರ್ ಇಂಟು 5 ಸಲ ಮಾಡಬೇಕು. 26 ಇಂಟು 5, 5 6 30, 5 2 10, 11 12 13, 130. ಇಲ್ಲಿ ಇನ್ನೊಂದು 0 ಇದೆ, 1300 ಮೀಟರ್ ಬೇಕು ಒಟ್ಟು 5 ಸಲ ನೀವು ಹಾಕಬೇಕು ಅಂದರೆ. ಇವಾಗ ಆ್ಯನ್ ಆಡಿಟೋರಿಯಮ್ ಮೆಷರ್ಸ್ 80 ಮೀಟರ್ ಇನ್ ಲೆಂತ್, 30 ಮೀಟರ್ ಇನ್ ಬ್ರೆಡ್ತ್. ಲೆಂತ್ 80 ಅಂತೆ, ಬ್ರೆಡ್ತ್ 30 ಅಂತೆ. ಆಯಿತು. ಅದು ವಾಲ್ಸ್ನೆಲ್ಲ ಡೆಕೋರೇಟ್ ಮಾಡ್ತಾರಂತೆ 4 times ಬಂಟಿಂಗ್ಸ್ನ ಯೂಸ್ ಮಾಡಿ. ಇವಾಗ 1 ಸಲ ಅವರು ಡೆಕೋರೇಟ್ ಮಾಡ್ತಾರೆ ಅಂದರೆ ಎಷ್ಟು ಬೇಕು ಅಂದರೆ ಏನು? ಪೆರಿಮೀಟರ್ ಅಲ್ವಾ? ಅದಕ್ಕೆ ಫಸ್ಟ್ ನಾವು ಪೆರಿಮೀಟರ್ನ ಕಂಡುಹಿಡಿಯೋಣ. 80 30. ಪೆರಿಮೀಟರ್ ಏನು? 2 ಇಂಟು 80 ಪ್ಲಸ್ 2 ಇಂಟು 30, 160 ಪ್ಲಸ್ 60, 220. ಸೊ 220 ಮೀಟರ್ ಬೇಕು. ಅದು ಮೀಟರ್ ಆದರೆ ಮೀಟರು, ಏನು ಯೂನಿಟ್ಸ್ ಆದರೆ ಆ ಯೂನಿಟ್ಸ್. ಏನಿದೆ ಯೂನಿಟ್ಸ್? ಮೀಟರೇ. 220 ಮೀಟರ್ ಬೇಕು. ಆದರೆ ಅವರು 4 ಸಲ ಮಾಡ್ತಿದ್ದಾರೆ. 1 ಸಲ ಮಾಡಿದ್ರೆ 220 ಸಾಕು. 4 ಸಲ ಮಾಡಬೇಕು ಅಂದರೆ 220 ಇಂಟು 4 ಮಾಡಬೇಕು. 220 ಇಂಟು 4, 4 0s 0, 4 2s 8, 4 2s 8. ಸೊ ಒಟ್ಟು 4 ಸಲ ಮಾಡಬೇಕು ಡೆಕೋರೇಷನ್ ಅಂದರೆ 880 ಮೀಟರ್ ಬೇಕಾಗತ್ತೆ. ಅವ್ರು ನಮ್ಮನ್ನು ಏನು ಕ್ವೆಶ್ಚನ್ ಕೇಳಿದ್ದಾರೆ? ಫೈಂಡ್ ದ ಲೆಂತ್ ಆಫ್ ಬಂಟಿಂಗ್ಸ್ ರಿಕ್ವೈರ್ಡ್ ಅಂದರೆ ಎಷ್ಟು? 880 ಮೀಟರ್. ಆಮೇಲೆ 1 ಮೀಟರ್ ಬಂಟಿಂಗ್ 15 ರೂಪೀಸ್ ಆದರೆ ಟೋಟಲ್ ಕಾಸ್ಟ್ ಎಷ್ಟು? ಇಲ್ಲಿ ನೋಡಿ, ಅವರು ಈ ಕ್ವೆಶ್ಚನ್ನ 3 ಥರ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ. ಫಸ್ಟು ಪೆರಿಮೀಟರ್ ಕಂಡುಹಿಡಿಬೇಕು ನಾವು. ಆಮೇಲೆ 1 ಸಲ ಡೆಕೋರೇಷನ್ ಮಾಡೋಕ್ಕೆ ಅಷ್ಟು ಸಾಕು. 4 ಸಲ ಡೆಕೋರೇಷನ್ ಮಾಡಬೇಕಂದ್ರೆ ಪೆರಿಮೀಟರ್ ಇಂಟು 4 times ಮಾಡಬೇಕು ನಾವು. ಅರ್ಥ ಆಯ್ತಲ್ಲ? ಪೆರಿಮೀಟರ್ ಇಂಟು 4 times ಮಾಡಿದ್ದೀವಿ. ಅದಾದಮೇಲೆ ಅವ್ರು ಏನಂತಾರೆ, ನಮಗೆ ಇಷ್ಟು ಬಂಟಿಂಗ್ಸ್ ಬೇಕು. 1 ಬಂಟಿಂಗ್ಗೆ 15 ರೂಪಾಯಿ ಅಂತೆ. ಹಾಗಿದ್ರೆ ಇಷ್ಟು ಬಂಟಿಂಗ್ಸ್ಗೆ ಎಷ್ಟಾಯಿತು ಅಂದರೆ 880 ಇಂಟು 15 ಮಾಡಬೇಕು, ಹೌದಲ್ಲ? ಇದನ್ನು 88 ಇಂಟು 15 ಇಂಟು 10 ಅಂತ ಬರ್ಕೊತೀನಿ. ಫಸ್ಟ್ ಇವೆರಡನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ. 88 ಇಂಟು 15, 5 8s 40, 44. ಇಲ್ಲಿ 0 ಹಾಕೋತೀನಿ. ನೆಕ್ಸ್ಟ್ 1 8s 8, 1 8s 8, 0, 12, 13. ಸೊ ಒಟ್ಟು 1310 ರೂಪೀಸ್ ದುಡ್ಡು ಬೇಕಾಗುತ್ತೆ ಡೆಕೋರೇಷನ್ ಮಾಡೋಕ್ಕೆ. ಫಸ್ಟ್ ಅವ್ರು ಏನು ಹೇಳ್ತಾರೆ, ಒಂದು ಹಾಲ್ ಇದೆ ಅಂತೆ, 80 30 ಲೆಂತು ಬ್ರೆಡ್ತು. ಈಗ ಇದ್ರ ಸುತ್ತಲೂ ಡೆಕೋರೇಷನ್ ಮಾಡ್ತಾರಂತೆ. ಎಷ್ಟು ಡೆಕೋರೇಷನ್ ಮಾಡೋಕ್ಕೆ ಎಷ್ಟು ಬಂಟಿಂಗ್ಸ್ ಬೇಕು? ಒಂದು ಸಲ ಡೆಕೋರೇಷನ್ ಮಾಡೋಕ್ಕೆ ಪೆರಿಮೀಟರ್ ಬೇಕು. ಪೆರಿಮೀಟರ್ ನಮಗೆ ಎಷ್ಟು ಸಿಕ್ತು? 220 ಸಿಕ್ತು. 220 ಮೀಟರ್. ಆದರೆ ಅವ್ರು 1 ಸಲ ಡೆಕೋರೇಷನ್ ಮಾಡ್ತಾ ಇದ್ದಾರಾ? ಇಲ್ಲ, 4 ಸಲ ಮಾಡ್ತಾರಂತೆ. 4 ಸಲಕ್ಕೆ ಎಷ್ಟು ಬೇಕು?
4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಪೆರಿಮೀಟರ್ನ. ಎಷ್ಟಾಯಿತು? 880 ಆಯಿತು. ಸರಿನಾ? 880 ಸರಿ. ಆದರೆ ಒಂದು ಬಂಟಿಂಗ್ಗೆ ದುಡ್ಡು 15 ರೂಪಾಯಿ ಅಂತೆ. ಹಾಗಿದ್ರೆ 880ಗೆ ಎಷ್ಟು ಅಂದರೆ ಏನು ಮಾಡಬೇಕು? 880 ಇಂಟು 15 ಮಾಡಬೇಕು. ನಮಗೆ 1310 ಸಿಕ್ತು. ಈ ಕ್ವೆಶ್ಚನ್ ನೋಡೋಕ್ಕೆ ನಿಮಗೆ ಕಷ್ಟ ಅಥವಾ ಉದ್ದ ಇದೆ ಅನ್ನಿಸ್ಬೋದು. ಆದರೆ ನೀವು ಈ ಥರ ಸ್ಪ್ಲಿಟ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಸುಲಭ ಇದೆ. ಶ್ರೀಲತಾ ಡ್ಯೂರಿಂಗ್ ಹರ್ ಮಾರ್ನಿಂಗ್ ವಾಕ್ ಗೋಸ್ ರೌಂಡ್ ಎ ರೆಕ್ಟ್ಯಾಂಗ್ಯುಲರ್ ಪಾರ್ಕ್ 3 ಟೈಮ್ಸ್. ಲೆಂತ್ ಆ್ಯಂಡ್ ಬ್ರೆಡ್. ಲೆಂತ್ 320, ಬ್ರೆಡ್ತ್ 210 ಇದೆ. ಇವಾಗ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಶಿ ಹ್ಯಾಸ್ ಕವರ್ಡ್. ಅಂದರೆ ಅವಳು ಈ ಪಾರ್ಕ್ ಸುತ್ತಲೂ 3 ರೌಂಡ್ ಆಗ್ತಾಳಂತೆ. 1 ರೌಂಡ್ ಅಂದರೆ ಎಷ್ಟಾಯಿತು ಹೇಳಿ? ಪೆರಿಮೀಟರು 2 ಇಂಟು 320 ಪ್ಲಸ್ 2 ಇಂಟು 210. 1 ರೌಂಡ್ ಅಂದರೆ ಇದು ಪೆರಿಮೀಟರ್ ಆಯಿತು. ಸೊ 320 ಇಂಟು 2 ಎಷ್ಟು? 640 ಪ್ಲಸ್ ನಾನು ಎಲ್ಲ ಸೈಡಲ್ಲಿ ಹಾಕ್ಕೊಂಡು ಮಾಡ್ತೀನಿ. ಓರಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ. ಈ ಥರ ಹಾಕ್ಕೊಂಡ್ರೆ ಮಿಸ್ಟೇಕ್ಸ್ ಆಗೋದು ತುಂಬ ಕಡಿಮೆ. 420 ಈ ವಿಡಿಯೋ ಆ್ಯಡ್ ಮಾಡಿ. 640 420 1060. ಅಂದರೆ ಒಂದು ಸಲ ಅವಳು ರೌಂಡ್ ಹಾಕಿದ್ರೆ 1060 ಸರಿ. ಅದೇ ಅವಳು ಎಷ್ಟು ಸಲ ರೌಂಡ್ ಹಾಕ್ತಾ ಇದ್ದಾಳೆ? 3 ಸಲ ಹಾಕ್ತಾ ಇದ್ದಾಳೆ. ಅದಕ್ಕೆ ಏನಾಗುತ್ತೆ? 1060 ಇಂಟು 3 ಟೈಮ್ಸ್ ಆಗುತ್ತೆ. 3 zeros ಅದು 0, 3 6 18, 1 3 1 3 ಮೀಟರ್. ಸೊ ಒಟ್ಟು ಅವಳು ಇಷ್ಟು ಮೀಟರ್ ನಡೀತಾಳಂತೆ.